ಸೊ ಹೇಗೆ ಇವುಗಳಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ಬನ್ನಿ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ನೋಡೋಣ ಅಪ್ಕಮಿಂಗ್ ವೀಕ್ಗೆ. ಸೊ ಇಂಜೋಲನ್ನ ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸಿದೆ ನೋಡಿ, ಇನ್ಸ್ಟಾಟೆಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾಟೆಡ್ ಚಾರ್ಟ್ ಅಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನಿಮ್ಮ ಕಡೆ ಮುಂದೆ ಈಗ ನಿಫ್ಟಿ 50 ಚಾರ್ಟ್ ಕಾಣಿಸ್ತಿದೆ ನೋಡಿ. ಸೊ ನೀವು ನೋಡಬಹುದು ನಿಫ್ಟಿ 50 ಏನಿದೆ ಅರೌಂಡ್ 21,000ದಿಂದ ರಿಜೆಕ್ಷನ್ ತಗೊಂಡು ನಿಮಗೆ ಒಂದು ಒಳ್ಳೆ ಪುಲ್ ಬ್ಯಾಕ್ ನೋಡಕ್ಕೆ ಸಿಕ್ಕಿತ್ತು. ನಿಫ್ಟಿ 50ಯಲ್ಲಿ ಅರೌಂಡ್ 21,450 ತನಕ ನೋಡಕ್ಕೆ ಸಿಕ್ಕಿತ್ತು. ಹಾಗೂ ನಿಮಗೆ ಕೊನೆ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡಕ್ಕೆ ಸಿಕ್ಕಿದೆ, ನಿಮಗೆ ಒಳ್ಳೆ ಶಾರ್ಪ್ ರಿಕವರಿ ನೋಡಕ್ಕೆ ಸಿಕ್ಕಿದೆ. ಹಾಗೂ ಇವತ್ತು ನಿಫ್ಟಿ 50 ಏನಿದೆ ಮತ್ತೆ ಅದ್ರ ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬನ್ನಿ ಅಪ್ಕಮಿಂಗ್ ವೀಕ್ಗೆ ನಿಫ್ಟಿ 50 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ನ ನೋಡೋಣ. ಸೊ ನಿಫ್ಟಿ 50 ಏನಿದೆ ಇವತ್ತು ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 21,908 ಕ್ಲೋಸ್ ಆಗಿದೆ, ಅದ್ರ ಆಲ್ ಟೈಮ್ ಹೈ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50 ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವೆಲ್ಲಿ ನೋಡ್ತೀರಾ ಅಂದರೆ 21,850 ಏನಿದೆ ನಿಫ್ಟಿ 50 ಒಂದು ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ಬೋದು. ಅಥವಾ ನೀವು 21,800 ಸಹ ನಿಫ್ಟಿ 50 ಒಂದು ಇಂಪಾರ್ಟೆಂಟ್ ಸಪೋರ್ಟ್ನು ನೋಡ್ಬೋದು. ಸೊ ನಿಮ್ಗೆ ಏನಾದರೂ ಸೋಮವಾರ ನಿಫ್ಟಿ 50 ಅಕಸ್ಮಾತ್ ಆಗಿ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ನೋಡಕ್ಕೆ ಸಿಕ್ಕಿದ್ರೆ ಆಗ 21,850 ಏನಿರುತ್ತೆ ಅದು ನಿಫ್ಟಿ 50 ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ತರ ಆಕ್ಟ್ ಮಾಡಬಹುದು. ಸೊ 21,800 ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,724 ಏನಿದೆ ನಿಫ್ಟಿ 50 ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಇರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,640 ಒಂದು ನಿಫ್ಟಿ 50 ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಮಾರ್ಕೆಟ್ ಏನಾದರೂ ಅಪ್ಕಮಿಂಗ್ ವೀಕ್ ತುಂಬಾ ಬೇರಿಶ್ ಆದರೆ ನೀವು 21,500 ಲೆವೆಲ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇದಾಯ್ತು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ ನಿಫ್ಟಿ 50 ಅದ್ರ ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ನಾನು ರೆಸಿಸ್ಟೆನ್ಸ್ ಲೆವೆಲ್ ನ ಐಡೆಂಟಿಫೈ ಮಾಡಕ್ಕೆ ಯೂಸ್ ಮಾಡಿರೋ ಟೂಲ್ ಯಾವ್ದಂದ್ರೆ ಫಿಬ್ ಎಕ್ಸ್ಟೆನ್ಷನ್ ಟೂಲ್ ನ ಯೂಸ್ ಮಾಡಿದ್ದೇನೆ. ಸೊ ನಾನು ಹೇಳಿದಂಗೆ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೆ ನಿಮಗೆ 21,850 ಒಂದು ಮೊದಲನೇ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಅದೇನಾದ್ರೂ ಬ್ರೇಕ್ ಆದ್ರೆ ನೀವು 21,925 ಒಂದು ಎರಡನೇ ರೆಸಿಸ್ಟೆನ್ಸ್ ಲೆವೆಲ್ ನೋಡಬಹುದು. ಸೊ ಇವತ್ತು ಪ್ರೈಸ್ ಇಲ್ಲಿಂದನೇ ರಿಜೆಕ್ಟ್ ಆಗಿ ಕ್ಲೋಸ್ ಆಗಿದೆ. ಸೊ ಇದೇನಾಗಿರುತ್ತೆ ನಿಮ್ಮ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಅದು ಬಿಟ್ಟರೆ ನಿಮಗೆ ಸ್ಟ್ರಾಂಗ್ ರಿಜೆಕ್ಷನ್ ಲೆವೆಲ್ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ 22,000. ಸೊ ಸಾಕಷ್ಟು ಟ್ರೇಡರ್ಸ್ ಹಾಗೂ ಇನ್ವೆಸ್ಟರ್ ಗಳೇನಿದ್ರೆ ಈ ಲೆವೆಲ್ ನ ಸಾಕಷ್ಟು ತಿಂಗಳುಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ನಿಫ್ಟಿ 50 22,000ಕ್ಕೆ ಹೋಗುತ್ತೆ ಅಂತ. ಸೊ ಈ ಲೆವೆಲ್ ಏನಿರುತ್ತೆ ಒಂದು ಸ್ಟ್ರಾಂಗ್ ಸೈಕಾಲಜಿಕಲ್ ನಂಬರ್ ಇರುತ್ತೆ. ಸೊ ಅಕಸ್ಮಾತ್ ಆಗಿ ಇಲ್ಲೇನಾದ್ರೂ ಪ್ರೈಸ್ ಬಂದ್ರೆ ಇಲ್ಲಿಂದ ನಿಮಗೆ ಒಂದು ಒಳ್ಳೆ ರಿಜೆಕ್ಷನ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅದು ಸಹ ಬ್ರೇಕ್ ಆದ್ರೆ ನೀವು ನಿಫ್ಟಿ 50 ಅರೌಂಡ್ 22,100 ಏನಿದೆ ನಿಮ್ಮ ಒಂದು 4ನೇ ರಿಜೆಕ್ಷನ್ ಲೆವೆಲ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ನಿಮ್ಮ ನಿಫ್ಟಿ 50 ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್. ಸೊ ನೀವು ನಿಫ್ಟಿ 50 ಈ ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ತಗೊಳ್ಳೋದು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಬನ್ನಿ ಈಗ ಬ್ಯಾಂಕ್ ನಿಫ್ಟಿಗೆ ಸ್ವಿಚ್ ಆಗೋಣ. ಸೊ ಬ್ಯಾಂಕ್ ನಿಫ್ಟಿಗೆ ಸ್ವಿಚ್ ಆಗೋಕ್ಕೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಆಪ್ಷನ್ ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಂಕ್ ನಿಫ್ಟಿ ಏನಿದೆ ಅರೌಂಡ್ 48,660 ರಿಜೆಕ್ಟ್ ಆಗ್ಬಿಟ್ಟು ಅಲ್ಲಿಂದ ನಿಮಗೆ ಒಂದು ಒಳ್ಳೆ ಪುಲ್ ಬ್ಯಾಕ್ ನೋಡಕ್ಕೆ ಸಿಕ್ತು. ಸೊ ಇಲ್ಲಿಂದ ಇದು ಬ್ಯಾಂಕ್ ನಿಫ್ಟಿ 50 ಅಷ್ಟು ರಿಕವರಿ ಆಗಿಲ್ಲ, ಆದ್ರೂ ಇದೇನಿದೆ ಒಂದು ಒಳ್ಳೆ ರಿಕವರಿ ಮಾಡ್ತಿದೆ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಎಲ್ಲಿ ಕ್ಲೋಸ್ ಆಗಿದೆ ಅಂದ್ರೆ 47,724 ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಇವೆಲ್ಲ ನೋಡ್ತೀರಾ ಅಂದ್ರೆ 47,500 ಬ್ಯಾಂಕ್ ನಿಫ್ಟಿ ಒಂದು ಸ್ಟ್ರಾಂಗ್ ಸಪೋರ್ಟ್ ನ ನೀವು ನೋಡ್ತೀರಾ. ಸೊ ಅಕಸ್ಮಾತ್ ಆ ಲೆವೆಲ್ ಸಹ ಬ್ರೇಕ್ ಆದ್ರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 47,263 ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡಬಹುದು. ಸೊ ಅದು ಸಹ ಬ್ರೇಕ್ ಆದ್ರೆ ಬ್ಯಾಂಕ್ ನಿಫ್ಟಿಯ ಮೂರನೇ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ನೀವೆಲ್ಲಿ ನೋಡಬಹುದು ಅಂದ್ರೆ 47,000. ಸೊ ನೀವು ನೋಡಬಹುದು ಪ್ರೈಸ್ ಏನಿದೆ 42,000 ಹತ್ರ ಬಂದಾಗ ಸಾಕಷ್ಟು ಬಾರಿ ಒಂದು ಒಳ್ಳೆ ರಿಕವರಿ ಮಾಡಿದೆ. ಸೊ 47,000 ಏನಿರುತ್ತೆ ಅದು ಒಂದು ಸ್ಟ್ರಾಂಗ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಗೆ. ಆ ಲೆವೆಲ್ ಸಹ ಬ್ರೇಕ್ ಆದ್ರೆ ನೀವು ಬ್ಯಾಂಕ್ ನಿಫ್ಟಿ ಅರೌಂಡ್ 46,772 ಒಂದು 4ನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಪ್ಕಮಿಂಗ್ ಟ್ರೇಡಿಂಗ್ ವೀಕ್ಗೆ. ನಿಮ್ಮ ಬ್ಯಾಂಕ್ ನಿಫ್ಟಿಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡ್ತಿದ್ರೆ 47,873 ಏನಿರುತ್ತೆ ಬ್ಯಾಂಕ್ ನಿಫ್ಟಿಯ ಒಂದು ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅದೇನಾದ್ರೂ ಬ್ರೇಕ್ ಆದ್ರೆ ನೀವು 48,000 ಲೆವೆಲ್ ಸಹ ನೋಡ್ಕೋಬೇಕಾಗುತ್ತೆ. ಸೊ 48,000 ಒಂದು ಸೈಕಾಲಜಿಕಲ್ ನಂಬರ್. ಸೊ ಆ ಕಾರಣದಿಂದ ನಾನು ಈ ಸೈಕಾಲಜಿಕಲ್ ನಂಬರ್ನು ಸಹ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ತರ ಕನ್ಸಿಡರ್ ಮಾಡ್ತೇನೆ. ಸೊ ನೀವು ಅನ್ಕೋತಿರ್ತೀರ ಏನಕ್ಕೆ ಈ ಸೈಕಾಲಜಿಕಲ್ ನಂಬರ್ನು ಸಹ ನೋಡ್ಬೇಕಂತ. ಸೊ ಉದಾಹರಣೆಗೆ ನೀವು ಒಂದು ಬ್ರೇಕ್ಔಟ್ ಟ್ರೇಡ್ ನ ಇಲ್ಲಿ ಪ್ಲಾನ್ ಮಾಡ್ತಿರ್ತೀರಾ ಹಾಗೂ ನಿಮ್ಮ ಟಾರ್ಗೆಟ್ ಏನಿರುತ್ತೆ 48,378 ನಿಮ್ಮ ಟಾರ್ಗೆಟ್ ಆಗಿರ್ಬೋದು. ಇಂಥ ಸಂದರ್ಭದಲ್ಲಿ ಏನಾಗಿರುತ್ತೆ ಈ ಸೈಕಾಲಜಿಕಲ್ ನಂಬರ್ ಏನಿದೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ತರ ಆಕ್ಟ್ ಮಾಡ್ತಿರುತ್ತೆ. ಸೊ ನೀವು ಸೈಕಾಲಜಿಕಲ್ ನಂಬರ್ ಮೇಲೆ ಗಮನ ಕೊಡಲಿಲ್ಲ ಅಂದ್ರೆ ಇಲ್ಲಿಂದ ರಿಜೆಕ್ಷನ್ ಆಗೋ ಸಾಧ್ಯತೆ ಏನಿರುತ್ತೆ ಸಹ ಜಾಸ್ತಿ ಇರುತ್ತೆ. ಸೊ ಆ ಕಾರಣದಿಂದ ನೀವು ಸೈಕಾಲಜಿಕಲ್ ನಂಬರ್ ಸಹ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲಿ ರಿಜೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೂ ಪ್ರೈಸ್ ಇನ್ನ ಮೇಲ್ ಹೋಗೋ ಸಾಧ್ಯತೆ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ಕಾರಣದಿಂದ 48,000 ಸಹ ನಿಮಗೆ ಒಂದು ಸೈಕಾಲಜಿಕಲ್ ನಂಬರ್ ಆದ ಕಾರಣದಿಂದ ನಿಮ್ಗೆ ಇಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಅದು ಸಹ ಬ್ರೇಕ್ ಆದ್ರೆ ನೀವು 48,378 ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಲೆವೆಲ್ ಸಹ ಬ್ರೇಕ್ ಆದ್ರೆ ನೀವು ಬ್ಯಾಂಕ್ ನಿಫ್ಟಿನ ಮತ್ತೆ 48,637 ಒಂದು ಮೂರನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ಏನಿದೆ ಒಂದು ಒಳ್ಳೆ ರ್ಯಾಲಿ ಮಾಡಿದ್ದು ಟುವರ್ಡ್ಸ್ ಡೌನ್ ಸೈಡ್. ಸೊ ಆ ಕಾರಣದಿಂದ 48,637 ಏನಿರುತ್ತೆ ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ.
ಸೊ ಇದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿ ಅನ್ನೋ 48,800 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು 4ನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತ್ ಬ್ಯಾಂಕ್ ನಿಫ್ಟಿ ತುಂಬಾ ಬುಲ್ಲಿಶ್ ಆಗಿ ಒಂದು ಒಳ್ಳೆ ರ್ಯಾಲಿ ಮಾಡ್ತಿದ್ರೆ, ಇವೆಲ್ಲ ಇಂಪಾರ್ಟೆಂಟ್ ಲೆವೆಲ್ ನ ಬ್ರೇಕ್ ಮಾಡ್ತಾರೆ, ನೀವು ಬ್ಯಾಂಕ್ ನಿಫ್ಟಿ ಅನ್ನೋ 49,000ದಲ್ಲಿ ಒಂದು 4ನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ನಮ್ಮ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ನಿಮ್ಮ ಅಪ್ಕಮಿಂಗ್ ಟ್ರೇಡಿಂಗ್ ವೀಕ್ಗೆ. ಸೊ ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಶನ್ ಪರ್ಪಸ್ ಗಾಗಿ ಮಾಡಿರೋದು. ನೀವೇನಾದ್ರೂ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.